ಪತ್ರಕರ್ತರು ಅಪ್ರಾಮಾಣಿಕರಾದರೆ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ದಿವಂಗತ ನಾಗಯ್ಯ ಸ್ವಾಮಿ ಅಲ್ಲೂರವರ ಕುರಿತಾದ ಸಂಗ್ರಹ ಗ್ರಂಥ ನಾಗವಿ ನಕ್ಷತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ನಾಗಯ್ಯ ಸ್ವಾಮಿ ಅಲ್ಲೂರವರು ಅತ್ಯಂತ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಪತ್ರಕರ್ತರಾಗಿದ್ದರು ಎಂದು ಸ್ಮರಿಸಿದರು. ಪ್ರಾಮಾಣಿಕತೆ ಅವರನ್ನು ಕೇವಲ ಪತ್ರರಂಗಕ್ಕೆ ಸೀಮಿತಗೊಳಿಸದೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಲೋಕದಲ್ಲಿ ಒಬ್ಬ ನಿಷ್ಠಾವಂತ ಬರಹಗಾರನಾಗಿ ರೂಪಿಸಿತು. ಜನರಿಗಾಗಿ ಹಾಗೂ ಮಕ್ಕಳಿಗಾಗಿ ಅವರು ಸಲ್ಲಿಸಿದ ಸಮಾಜ ಸೇವೆ ಅವರನ್ನು ಸಮಾಜಮುಖಿ ಚಿಂತಕ ಹಾಗೂ ಶಿಕ್ಷಣ ಪ್ರೇಮಿಯನ್ನಾಗಿ ಮಾಡಿತು ಎಂದು ಹೇಳಿದರು. ನಾಗಯ್ಯ ಸ್ವಾಮಿ ಅಂತ ಪತ್ರಕರ್ತರು ಸಮಾಜದ ಎಲ್ಲ ವರ್ಗಗಳಿಗೆ ಮಾದರಿಯಾಗಿದ್ದಾರೆ. ಅವರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಸ್ನೇಹಿತರ ಬಳಗ ಸಂಗ್ರಹ ಗ್ರಂಥಕ್ಕೆ ನಾಗವಿ ನಕ್ಷತ್ರ ಎಂದು ಹೆಸರಿಟ್ಟುವುದು ಸೂಕ್ತವಾಗಿದೆ. ನಿಜಾರ್ಥದಲ್ಲಿ ಅವರು ನಕ್ಷತ್ರವಾಗಿದ್ದು ಅವರನ್ನು ಅನುಸರಿಸುವುದವರು ಕೂಡ ಹೊಳೆಯುತ್ತಾರೆ ಎಂದು ಸಚಿವರು ಕೊಂಡಾಡಿದರು. ಚಿತಾಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭವನ್ನು ಮೆಲುಕು ಹಾಕಿದ ಸಚಿವರು ಆ ಸಂದರ್ಭದಲ್ಲಿ ನಾಗಯ್ಯ ಸ್ವಾಮಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ಸಮ್ಮೇಳನದ ಖರ್ಚು ವೆಚ್ಚದ ಪ್ರತಿಯೊಂದು ವಿವರವನ್ನು ಅತ್ಯಂತ ನಿಷ್ಠೆಯಿಂದ ನನಗೆ ಒದಗಿಸಿದ್ರು. ಅವರಲ್ಲಿದ್ದ ಪ್ರಾಮಾಣಿಕತೆ ಅಪರೂಪದ್ದು ಎಂದು ಹೇಳಿದರು. ನಾಗಯ್ಯ ಸ್ವಾಮಿ ಅವರ ಅಕಾಲಿಕ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ ಸಚಿವರು ವೇದಿಕೆಯ ಮೇಲಿದ್ದ ಅವರ ಕುಟುಂಬ ವರ್ಗದವರಿಗೆ ಧೈರ್ಯ ತುಂಬಿ ಸ್ನೇಹಿತರಷ್ಟೇ ಅಲ್ಲದೆ ತಾವು ಸಹ ವೈಯಕ್ತಿಕವಾಗಿ ಸಹಾಯ ಮಾಡುವುದಾಗಿ ಭರವಸೆಯನ್ನು ನೀಡಿದರು. ಇನ್ನು ಕಾಂಗ್ರೆಸ್ ಮುಖಂಡರಾದ ನಾಗರೆಡ್ಡಿ ಪಾಟೀಲ್ ಕರ್ದಳ್ಳಿ ಅವರ ಮನವಿಯಂತೆ ನಾಗವಿ ನಕ್ಷತ್ರ ಸಂಗ್ರಹ ಗ್ರಂಥವನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧೀನದಲ್ಲಿರುವ ಎಲ್ಲ ಗ್ರಂಥಾಲಯಗಳು ಖರೀದಿಸುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. ಮೊದಲನೇದಾಗಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಕೆಲವು ತಿಂಗಳ ಹಿಂದೆ ಆಗಬೇಕಾಗಿತ್ತು. 2 ಸರಿ ಡೇಟ್ ಕೂಡ ಕೊಟ್ಟಿದ್ದೆ, ನಿನ್ನೆ ಕೂಡ ಆದರೆ ಅನಿವಾರ್ಯ ಕಾರಣಗಳಿಂದ ಅದು ಪೋಸ್ಟ್ಪೋನ್ ಆಗ್ತಾನೆ. ಬಹಳಷ್ಟು ಜನ ಒಂದಿಬ್ಬರು ಬಂದು ಈ ಸರ್ ನಾವು ಮಾಡ್ಕೊತೀವಿ ಕೂಡ ಅಂತ ಹೇಳಿದ್ರು. ಬೇರೆ ಕಾರ್ಯಕ್ರಮ ಇದ್ರೆ ನಾನು ನೀವೇ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಾಗಯ್ಯ ಸ್ವಾಮಿ ಅವರ ಕಾರ್ಯಕ್ರಮ ಇರೋದ್ರಿಂದ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಸ್ವಲ್ಪ ಕಾಯಿರಿ, ನಾನೇ ಬಂದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗುತ್ತೆ, ಅವ್ರ ಮನೆ ಮಾಡ್ಕೊಡ್ತೀನಿ ಅಂತ ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ಕೇಳ್ಕೊತಾ ಇದ್ದೀನಿ. ನಿನ್ನೆ ಕೂಡ ಈ ಪ್ರೋಗ್ರಾಮ್ ಆಯೋಜಿಸಬೇಕಾಗುತ್ತೆ. ದುರ್ದೈವ ಏನಪ್ಪ ಅಂದ್ರೆ ಏನಾದ್ರೂ ಒಂದು ಕೆಲಸ ಮುಂದೆ ಬಂದ್ಬಿಡುತ್ತೆ. ನಿನ್ನೆ ಕಾರ್ಯಕ್ರಮ ಮಾಡಬೇಕಾದಾಗ ಕೇಂದ್ರ ಸರ್ಕಾರದಿಂದ ಒಂದು ನೋಟಿಸ್ ಬಂದಿದೆ. ಮೊನ್ನೆ ಸಾಯಂಕಾಲ ನಮ್ಮ ಜಲಜೀವನ್ ಮಿಷನ್ಗೆ ಕೇಂದ್ರ ಸರ್ಕಾರ ನಮಗೆ 13,000 ಕೋಟಿ ರೂಪಾಯಿ ಈಗ ಕೊಡಬೇಕು. ನಾವು ರಾಜ್ಯಕ್ಕೆ ವರ್ಷ ಪೂರ್ತಿ ಸುಮ್ಮನೆ ಇತ್ತು. 4 ಸರಿ ನಾಲ್ಕಲ್ಲಿ ಹೋಗಿ ಬಂದ್ರೆ ಏನು ಚೆನ್ನಾಗಿರ್ತಿಲ್ಲ. ಸಡನ್ ಆಗಿ ಮೊನ್ನೆ ರಾತ್ರಿ 27ಕ್ಕೆ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಸರ್ಕಾರಿ ರಜಾ, ನಾಳೆ ಸರ್ಕಾರಿ ಸಿಕ್ಕಿದ್ದು ಒಂದೇ ದಿನ ನಿನ್ನೆ. ಸೊ ಆದ್ರಿಂದ ಅದು ಅನಿವಾರ್ಯ ಕಾರಣದಿಂದ ಡೆಲ್ಲಿಯಿಂದಲೂ ಕೂಡ ಕೇಂದ್ರ ಸರ್ಕಾರದಿಂದ ಅಕೌಂಟೆಂಟ್ಸ್ ಬರೋದ್ರಿಂದ ನಿನ್ನೆ ಬರ್ಲಿಕ್ಕಾಗಿಲ್ಲ, ಮುಂದೂಡಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಜವಾಬ್ದಾರಿ ಸಿಕ್ಕಿತ್ತು. ಏನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ, ವಿಶ್ವಾಸ ಮತ್ತು ಸಲಹೆ ಕೊಟ್ಟಿದ್ದಲ್ಲ, ನಿಜವಾಗ್ಲೂ ನಾನು ಸದಾ ಚಿರಋಣಿಯಾಗಿರ್ತೇನೆ. ಬೇರೆ ಯಾರನ್ನ ಶಾಸಕರು ಇಷ್ಟೊಂದು ನನ್ನ ಮೇಲೆ ವಿಶ್ವಾಸ ಇರ್ತಿತ್ತು. ಅದಕ್ಕೆ ವೈಯಕ್ತಿಕವಾಗಿ ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಒಂದು ವೇಳೆ ವೈಯಕ್ತಿಕವಾಗಿ ಮಾತನಾಡಬೇಕಾದ್ರೆ ನಾಗಯ್ಯ ಸ್ವಾಮಿ ಅವರ ಬಗ್ಗೆ ನಾನು ನೋಡಿದಾಗ, ನಾನು ಅವರಿಗೆ ಖರ್ಗೆ ಸಾಹೇಬ್ ಮೊದಲನೇ ಎಲೆಕ್ಷನ್ ಇಂದ ನಾನು ನೋಡ್ತಾ ಇದ್ದೀನಿ. ಯಾವಾಗ ಖರ್ಗೆ ಸಾಹೇಬ್ ಗುರ್ಬಿಟ್ಕಲ್ ಬಿಟ್ಟು ಚಿತಾಪುರಿಗೆ ಬಂದರು, ಅವಾಗ ಅವರು ನಮ್ಮ ರವಿಯವರು ಕೋಲೂರವರು ಪರಿಚಯ ಆದರು. ಅವಾಗಿಂದ ಹಿಡ್ಕೊಂಡು ನಾನು ಎಮ್ಮೆಲ್ಲೆ ಆಗಂತಾಗ
ಅಥವಾ ನಾನು ಸಚಿವರಾಗಿದ್ದಾಗ ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂತ ಪತ್ರಕರ್ತ ಅಂತ ನಾನು ಹೇಳ್ತೇನೆ. ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ವೀಕ್ ಕಾಣಬಹುದು, ಆದರೆ ಅವರ ವಿಶ್ವಾಸ, ಅವರ ಆಲೋಚನೆ ಮತ್ತೆ ಅವರ ಒಂದು ನಾವೇನು ಕಂಪ್ಯಾಷನ್ ಅಂತೀವಿ, ಅನುಕಂಪ ಅಂತ ಹೇಳ್ತೀವಿ, ಅದು ಬಹಳ ದೊಡ್ಡ ಅವರಲ್ಲಿ ಒಂದು ಗುಣ ಇದೆ. ಇದು ಯಾಕೆ ನಾನು ಪ್ರಾಮಾಣಿಕ ಅಂತ ಇದ್ದೀನಿ ಅಂದ್ರೆ, ನಾನು ಶಾಸಕನಾದ್ಮೇಲೆ ಎಲ್ಲರೂ ಅದ್ರ ಬಗ್ಗೆ ಮಾತನಾಡಿದ್ರು. ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಸಿದ್ರು ನನಗೆ ಆಶ್ಚರ್ಯ ಆಯಿತು. MLA ಆದ್ಮೇಲೆ ಅವ್ರ ಅಧ್ಯಕ್ಷರಾಗಿದ್ದರು. ನನ್ನ ಹತ್ರ ಬಂದು ಹೀಗೆ ನಾವು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಇದ್ದೀವಿ, ನಮ್ಮ ಅಭಿಪ್ರಾಯ ಏನು ಅಂತ ಕೇಳಿ. ಮಾಡ್ತೀನಿ ಅಂತ ಹೇಳಿಲ್ಲ, ನನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಮಾಡಿ ಸರ್, ಒಳ್ಳೆಯದಾದ ನಮ್ಮ ಭಾಗದಲ್ಲಿ ನಾವು ಕನ್ನಡವನ್ನ ಉಳಿಸಲು ಬೆಳೆಸಲು ನಾವು ಮಾಡಿದ್ರೆ ಯಾರು ಮಾಡಿದ್ದಾರೆ, ಮತ್ತೆ ಚಿತ್ತಾಪುರ್ನಲ್ಲಿ ಚಿತ್ತ ಇರಬೇಕಲ್ಲ, ಚಿತ್ತಾಪುರ್ನಲ್ಲೇ ಚಿತ್ತ ಇಲ್ಲ ಅಂದ್ರೆ ಹೇಗೆ ಅಂತ ನಾವು ಕೇಳಿದಾಗ ಅವ್ರು ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಕೊಟ್ಟಿದ್ದಾರೆ ಕಲಬುರಗಿಗೆ ಏನು ಹೇಳಿಲ್ಲ. ಅದಾದ್ಮೇಲೆ ಮತ್ತೊಮ್ಮೆ ಬಂದರು, ಸರ್ ನಾವು ಮಾಡಬೇಕಂತ ಇದ್ದೀವಿ, ಏನಂತೀರ ಮಾಡ್ರಿ ಅಪ್ಪ ಅಂತ ಹೇಳಿದ್ರು. ಅವರು ಹೇಳಕ್ಕೂ ರೆಡಿ ಇಲ್ಲ. ಆಮೇಲೆ ಒಂದ್ಸರಿ ಹೀಗೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಸರ್ 99 ವರ್ಷ ಆಗಿದೆ, ಚಿತ್ತಾಪುರ್ನಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ, ಯಾಕ್ರಿ ಸ್ವಾಮಿಯವರು ಯಾಕೆ ನಡೆದಿಲ್ಲ? ಅಧ್ಯಕ್ಷರು ಮೊದಲೇ ಬಾರಿ ಇಲ್ಲ ಸರ್, ಮುಂಚೆನೂ ಇದ್ರು ಅಧ್ಯಕ್ಷರು, ಆದ್ರೆ ಯಾರು ಶಾಸಕರು ಕೇಳೋರಿರ್ಲಿಲ್ಲ, ಸೂಕ್ಷ್ಮವಾಗಿ ಹೇಳಿದ್ರು, ನೇರವಾಗೂ ಹೇಳಿಲ್ಲ. ಆಗ ಅರ್ಥ ಆಯ್ತು ನನಗೆ, ನಮ್ಮ ಸಾಹಿತ್ಯವನ್ನ, ನಮ್ಮ ಭಾಷೆಯನ್ನ ಉಳಿಸಬೇಕು, ಬೆಳೆಸಬೇಕು ಅಂದ್ರೆ ಬರೇ ಸಾಹಿತ್ಯಗಳು ಬಂದಾಗಲೇ ಸಾಲದು, ಅದಕ್ಕೆ ಬೇಕಾದಂತ ಎಲ್ಲ ರೀತಿಯಾದಂತ ಸಂಪನ್ಮೂಲಗಳು ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಎಲ್ಲರೂ ಜನಪ್ರತಿನಿಧಿಗಳು ಸೇರಿದ್ರೆ ಮಾತ್ರ, ಕೈ ಜೋಡಿಸಿದ್ರೆ ಮಾತ್ರ ನಾವು ಭಾಷೆಯನ್ನ, ಸಾಹಿತ್ಯವನ್ನ ಬೆಳೆಸಬಹುದು ಅಂತ ತಿಳ್ಕೊಂಡು ಅವ್ರಿಗೆ ನಾನೇ ಕೇಳಿದ್ರು. ಅವರು ನೀವು ಗೊತ್ತಲ್ಲ ಸರ್, ಮುಜುಗರ ಜಾಸ್ತಿ ಆಗಿದೆ, ಈಗ ವ್ಯವಹಾರ ಎಲ್ಲ ಮಾಡೋದಿಲ್ಲ, ರೂಢಿ ಇಲ್ಲ. ನಾ ಕೇಳಿದ್ರೆ ಎಷ್ಟಾಗ್ಬೋದು ಸರ್? ಗೊತ್ತಿಲ್ಲ ಸರ್, ನಾವು ಯಾವತ್ತೂ ಮಾಡಿಲ್ಲ. ನಾನು ಅಂದಾಜು ಪಟ್ಟಿ ತಗೊಂಡು ಬಂದಿದ್ದೆ, ಎಲ್ಲರ ಹತ್ರ ಮಾತಾಡಿ ಒಂದು 3-4 ಲಕ್ಷ ಏನೋ ತಂದ್ರು. ಮತ್ತೆ ಕೇಳಿದೆ ಹೆಂಗ್ ಮಾಡ್ತಿದ್ದೆ ಅಂತ. ಗೊತ್ತಿಲ್ಲ ಸರ್, ನಾನು ಮೊದಲೇ ಬಾರಿಗೆ ಆಗ್ತಾ ಇದ್ದೆ, 100 ವರ್ಷದ ಇತಿಹಾಸದಲ್ಲಿ ಆಗಿಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕಿಂತ ಚೆನ್ನಾಗಿ ನೀವು ಮಾಡೋದು ಜವಾಬ್ದಾರಿ ನೀವು ತಗೊಳ್ಳಿ, ಅದೇನಾಗುತ್ತೆ ನಾವೆಲ್ಲರೂ ಸೇರಿ, ನಮ್ಮ ನಾಯಕರೆಲ್ಲರೂ ಸೇರಿ ನಾವು ಮಾಡ್ಕೊಡ್ತೀವಿ ಅಂತ. ಆ ಕಂಪನಿದವ್ರಿಗೆ ಕರೆಸ್ತೀವಿ, ಅವ್ರಿಗೆ ಕರೆಸ್ತೀವಿ, ಅವಾಗ ಜಿಲ್ಲಾಧ್ಯಕ್ಷರಿಗೆ ಕರೆಸ್ತೀವಿ, ಅದೇನ್ ಮಾಡೋದು ಗೊತ್ತಿಲ್ಲ, ನೀವು ಮಾಡ್ಕೊಡಿ ಅಂತ ಹೇಳಿದ್ಮೇಲೆ ಸುಮಾರು 7.5-8 ಲಕ್ಷ ಏನೋ 8 ಲಕ್ಷ ಏನೋ ಖರ್ಚಾಗಿದೆ. ನಾನು ಪ್ರಾಮಾಣಿಕ ಯಾಕೆ ಅಂತ ಹೇಳ್ತಾ ಇದ್ದೀನಿ, ಯಾವ ವ್ಯಕ್ತಿ ₹1 ಕೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ದಿಢೀರ್ನೆ 8 ಲಕ್ಷ ಬಂದ್ಬಿಡ್ತಲ್ಲಪ್ಪ, ಏನ್ ಮಾಡೋದು ಅಂತ ಅವ್ರು ನಿಜವಾಗ್ಲೂ ಅವರಿಗೆ ಮಾತೆ ಬರ್ತಾ ಇರಲಿಲ್ಲ ಈ ಬಗ್ಗೆ, ಹೆಂಗೆ ಪ್ರಸ್ತಾಪ ಮಾಡಬೇಕು ಈ ಮಾತುಗಳು ಅಂತ. ಈ ಸಂದರ್ಭದಲ್ಲಿ ಸ್ನೇಹಿತ ವಲಯದಿಂದ ಸಂಗ್ರಹಿಸಲಾದ 1.90 ಲಕ್ಷ ಮೊತ್ತದ ಚೆಕ್ ಅನ್ನು ಸಚಿವರು ನಾಗಯ್ಯಸ್ವಾಮಿ ಕುಟುಂಬದವರಿಗೆ ವಿತರಿಸಿದ್ರು. ತಮ್ಮ ಹಣವನ್ನ ದಾನಿಗಳು ಮುಂದೆ ಬಂದ್ಬಿಟ್ಟು ಈ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ಮುಂದೆ ಬಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಈ ಹಣವನ್ನ ನಾಗಯ್ಯಸ್ವಾಮಿ ಸರ್ ಅವರ ಪತ್ನಿಯಾಗಿರ್ತಕ್ಕಂಥ ಸಿದ್ದಮ್ಮಗೌಡರ ಈ ಒಂದು ಅಖಂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಟ್ಟಿಮನಿ ಮಠದ ಮುನೀಂದ್ರ ಶಿವಾಚಾರ್ಯ, ಪತ್ರಕರ್ತ ಮೈಪಾಲ್ ರೆಡ್ಡಿ ಮನ್ನೂರ್, ಲಿಂಗಾರೆಡ್ಡಿ ಬಾಸರೆಡ್ಡಿ, ಶಿವಾನಂದ ಪಾಟೀಲ್ ಮರ್ತೂರ್, ಭೀಮಣ್ಣ ಸಾಲಿ, ಮೆಹಬೂಬ್ ಸಾಹೇಬ್, ಪತ್ರಕರ್ತರಾದ ಭವಾನಿ ಸಿಂಗ್ ಠಾಕೂರ್, ವೀರೇಂದ್ರ ಕೊಲ್ಲೂರ್, ಲಿಂಗಪ್ಪ ಮಲ್ಕನ್ ಸೇರಿದಂತೆ ಅನೇಕರು ಹಾಜರಿದ್ದರು. ಅಣ್ಣಾರಾಯ್ ವಿ ಉಣಿ, RJ 32 ಕನ್ನಡ ನ್ಯೂಸ್, ಚಿತ್ತಾಪುರ.